ಮಹಾಶಿವರಾತ್ರಿಯ ಅಂಗವಾಗಿ ಎಲ್ಲೆಲ್ಲೂ ಶಿವನಾಮ ಜಪ ಆಗ್ತಾ ಇದೆ, ಸ್ಮರಣೆ ಆಗ್ತಾ ಇದೆ. ಶಿವನಿಗೆ ಬೆಳಗ್ಗೆಯಿಂದಲೇ ಅಭಿಷೇಕ ಆಗ್ತಾ ಇದೆ. ಸೊ ನಾನಿವತ್ತು ಬೆಂಗಳೂರಿನ ಅತ್ಯಂತ ಪುರಾತನ ದೇವಸ್ಥಾನ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿದ್ದೀನಿ. ಸೊ ಇಲ್ಲಿನ ಪ್ರಧಾನ ಅರ್ಚಕರಾಗಿರುವಂತಹ ಸೋಮ್ ಸುಂದರ್ ದೀಕ್ಷಿತ್ ಅವರು ನಮ್ ಜೊತೆಗಿದ್ದಾರೆ. ಅವರಿಗೆ ಇಲ್ಲಿ ಇವತ್ತು ಶಿವನಿಗೆ ಏನೆಲ್ಲ ಅಭಿಷೇಕ ಆಗುತ್ತೆ, ಯಾವ ರೀತಿಯಾಗಿ ಪೂಜೆ ಇರುತ್ತೆ, ಇವತ್ತಿನ ದಿನದ ವಿಶೇಷತೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಸರ್, ಮೊದಲಿಗೆ ನಿಮ್ಗೆ ಶಿವರಾತ್ರಿಯ ಶುಭಾಶಯಗಳು. ಇವತ್ತಿನ ವೈಶಿಷ್ಟ್ಯತೆ ಎಲ್ಲ ಶಿವರಾತ್ರಿಗಳಿಗಿಂತ ವಿಶೇಷವಾದ ಶಿವರಾತ್ರಿ ಅಂತ ನಾವು ಹೇಳ್ಬಹುದು. 144 ವರ್ಷಗಳ ನಂತರ ಏನು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಜರುಗ್ತಾ ಇದೆ. ಕೋಟ್ಯಾಂತರ ಜನ ಇವತ್ತು ಅಸ್ತೇನ ಸ್ಥಾನದಲ್ಲಿ ಮಿಂದು ಇವತ್ತು ಕಡೆಯ ದಿನವಾಗಿದೆ. ಈ ಕಡೆಯ ದಿನದಲ್ಲಿ ಇದುವರೆಗೂ ಯಾರು ಹೋಗಲಿ ದರ್ಶನ ಮಾಡಿ ತೀರ್ಥ ಸ್ನಾನ ಮಾಡ್ದಿರ ಇದ್ದವರು ಗವಿಯಲ್ಲಿ ಗಂಗೆಯನ್ನು ತಲೆ ಮೇಲೆ ಇಟ್ಕೊಂಡಿರುವಂತ ಗಂಗಾಧರೇಶ್ವರನ ದರ್ಶನವನ್ನ ಮಾಡಿದ್ರೆ ಆ ಪುಣ್ಯ ಸ್ನಾನದಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಲಭಿಸುತ್ತೆ ಅನ್ನೋದೇ ಒಂದು ವೈಶಿಷ್ಟ್ಯತೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ತ್ರಿವೇಣಿ ಸಂಗಮದ ಗಂಗಾ ನರ್ಮದಾ ಸರಸ್ವತಿ ನದಿಗಳ ಸಂಗಮದಲ್ಲಿ ಏನು ಸ್ನಾನ ಮಾಡಬೇಕು ಅಂತ ಎಲ್ಲ ಸಂಕಲ್ಪ ಮಾಡಿದಿರೋ, ಯಾರು ಆ ಸ್ನಾನವನ್ನು ಮಾಡ್ಲಿಲ್ವೋ, ಇಲ್ಲಿ ಈಶ್ವರನಿಗೆ ಅಭಿಷೇಕ ಆಗುವಂತ ಜಲವನ್ನ ದರ್ಶನ ಮಾಡಿದ್ರೆ ಆ ಸ್ನಾನದ ಪುಣ್ಯ ದೊರಕುತ್ತೆ. ಅದೇ ಈ ವರ್ಷದ ಶಿವರಾತ್ರಿಯ ವಿಶೇಷ. ತುಂಬಾನೇ ವಿಶಿಷ್ಟವಾಗಿರೋ ಮಾಹಿತಿಯನ್ನ ಹಂಚ್ಕೊಂಡ್ರಿ ಗುರುಗಳೇ. ಅದರ ಜೊತೆಗೆ ಮಹಾಶಿವರಾತ್ರಿ ಎಂದು ಗವಿ ಗಂಗಾಧರೇಶ್ವರನಿಗೆ ಬೆಳಗ್ಗಿಂದ ಯಾವೆಲ್ಲ ಪೂಜೆ ಪುನಸ್ಕಾರ ಜಪ ತಪ ಆಗ್ತಾ ಇದೆ? ಈಗ ಬೆಳಗ್ಗೆ 4 ಗಂಟೆಗೆ ನಾವು ಅಭಿಷೇಕ ಮಾಡಿದ್ವಿ. ಅಭಿಷೇಕ ಪ್ರಿಯೋ ಶಿವ ಅಲಂಕಾರ ಪ್ರಿಯೋ ವಿಷ್ಣು ಅಂತ ಹೇಳ್ತಾರೆ. ವೈಕುಂಠ ಏಕಾದಶಿ ದಿನ ಮಹಾವಿಷ್ಣುಗೆ ವಜ್ರಾಭರಣಗಳನ್ನ ಹಾಕಿ ಎಲ್ಲರಿಗೂ ದರ್ಶನ ಮಾಡಿಸ್ತಾ ಇರ್ತಾರೆ. ಆದ್ರೆ ನಮ್ಮ ಈಶ್ವರನಿಗೆ ಶಿವರಾತ್ರಿ ದಿನ ಬೆಳಗ್ಗಿಂದ ಮಾರನೇ ದಿನ ಸೂರ್ಯೋದಯದವರೆಗೂ ಅಭಿಷೇಕವನ್ನ ಮಾಡಿ ಸೂರ್ಯೋದಯದ ನಂತರ ವಿಶೇಷವಾದ ಅಲಂಕಾರವನ್ನು ಮಾಡಿ ಎಲ್ಲರಿಗೂ ದರ್ಶನ ಬರುವಂತ ಭಾಗ್ಯ. ಈ ಬೆಳಗ್ಗಿಂದ 4 ಗಂಟೆಯಿಂದ ಅಭಿಷೇಕ ಸ್ವಾಮಿಗೆ ನಡೀತಾನೆ ಇದೆ. 1ನೇ ಯಾಮ, 2ನೇ ಯಾಮ, 3ನೇ ಯಾಮ, 4ನೇ ಯಾಮದ 4:15 ಗಂಟೆಗೆ ವಿಶೇಷವಾದ ಅಭಿಷೇಕ ಮಾಡಿ ಅಲಂಕಾರ ಮಾಡೋದು ಶಿವರಾತ್ರಿಯ ವೈಶಿಷ್ಟ್ಯತೆ. ಶಿವರಾತ್ರಿ ಎಂದು ಜನ ಏನ್ ಆಚರಣೆಯನ್ನ ಮಾಡ್ಬೇಕು, ಶಿವನಾಮ ಸ್ಮರಣೆಯನ್ನ ಮಾಡ್ಬೇಕು, ಅದೇ ಎಷ್ಟು ಸಲ ಮಾಡ್ಬೇಕು, ಪದ್ಧತಿ ಹೇಗಿರಬೇಕು? ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಕೈವ ಓಂಕಾರಾಯ ನಮೋ ನಮಃ. ಓಂಕಾರ ತತ್ವದ ನಮಃ ಶಿವಾಯವನ್ನ ಶಿವರಾತ್ರಿ ದಿನ ದೇವಸ್ಥಾನದ ಪರಿಸರದಲ್ಲಿ ಒಂದು ಬಾರಿ ನಾವು ಹೇಳಿದ್ರೆ 1 ವರ್ಷ ಶಿವನ ಧ್ಯಾನ ಮಾಡಿದಷ್ಟು ಪುಣ್ಯ ಬರುತ್ತೆ. ಈ ಜಾಗರಣೆಯ ಕಾಲದಲ್ಲಿ ಬೇರೆ ಯಾವುದೋ ಕಥೆ ಕಾಲಕ್ಷೇಪ ಅಲ್ಲಿ ಇಲ್ಲಿ ಮನಸ್ಸನ್ನ ಚಂಚಲ ಬಿಡೋದಕ್ಕಿಂತ ಈ ಪರಮೇಶ್ವರನ ಸನ್ನಿಧಾನದಲ್ಲಿ ಕೂತು ಜಪ ತಪ ಪಾರಾಯಣ, ಆ ಭಕ್ತಾದಿಗಳ ದರ್ಶನ, ಭಕ್ತಾದಿಗಳು ದೇವರ ದರ್ಶನ ಮಾಡಿದ ಪುಣ್ಯಶೇಷ, ಇದನ್ನೆಲ್ಲ ಪಡೆಯೋದೇ ಶಿವರಾತ್ರಿಯ ಜಾಗರಣೆಯ ವಿಶೇಷ. ಜಾಗರಣೆ ಅಂತಂದ್ರೆ ನಾವು ಎಚ್ಚರ ಇದ್ರೆ ಸಾಕು ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ. ಮೂವಿ ನೋಡ್ತಾರೆ, ಆಟ ಆಡ್ತಾರೆ, ಕ್ರಿಕೆಟ್ ಪಂದ್ಯಾವಳಿ ಅದೆಲ್ಲ ಇರುತ್ತೆ. ಅದಕ್ಕೂ ಶಿವರಾತ್ರಿಯ ನಿಜ ಆಚರಣೆಗೂ ಎಷ್ಟು ಡಿಫರೆನ್ಸ್ ಇದೆ? ನಮ್ಮ ಹಿಂದೂ ಧರ್ಮದಲ್ಲಿ ಧಾರ್ಮಿಕತೆಯನ್ನ ಬಹಳ ವಿಶೇಷವಾಗಿ ಹೇಳಿದ್ದಾರೆ. ಅದರಲ್ಲೂ ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹ ಕಾರಕಂ. ಈಶ್ವರನ ದರ್ಶನದಿಂದ ನಮಗೆ ಶಾಂತ ಸಿಗತ್ತೆ, ಭಾಗ್ಯ ಸಿಗತ್ತೆ, ಎಲ್ಲ ಪುಣ್ಯವೂ ಸಿಗತ್ತೆ. ಅಂತಹ ಪುಣ್ಯಪ್ರದವಾದ ಕಾರ್ಯಗಳನ್ನು ಯಾರು ಶಿವಾಲಯದಲ್ಲಿ ಮಾಡ್ತಾರೆ ಅವರಿಗೆ ಮೋಕ್ಷಕ್ಕೆ ಖಂಡಿತವಾದ ದಾರಿ ಸಿಗುತ್ತೆ ಅನ್ನೋದೇ ವೈಶಿಷ್ಟ್ಯತೆ ಶಿವರಾತ್ರಿಯ ಜಾಗರಣೆ. ಓಕೆ, ನನ್ನ ಕೊನೆಯ ಪ್ರಶ್ನೆ, ಯಾವೆಲ್ಲ ಅಭಿಷೇಕ ಶಿವನಿಗೆ ಆಗ್ತಿದೆ? ಅಂದ್ರೆ ಇವತ್ತು ಬೆಳಗ್ಗೆಯಿಂದ ನಾಳೆವರೆಗೂ ಈ ಅಭಿಷೇಕ, ಇಲ್ಲಿ ಪಠಣ ಎಲ್ಲ ಇರುತ್ತೆ ಅಂತ ಅಂದ್ರಿ. ಈಗ ಬೆಳಗ್ಗಿಂದ ಹಾಲು ಮೊಸರು ಪಂಚಾಮೃತ ರುದ್ರ ಜಪ ಈಗ ಅಭಿಷೇಕಗಳು ಸ್ವಾಮಿಗೆ ನಡೀತಾ ಇರುತ್ತೆ. ಅದರಲ್ಲಿ ಕಪ್ಪು ಲಿಂಗದ ಮೇಲೆ ಹಾಲನ್ನು ಅಭಿಷೇಕ ಮಾಡಿದಾಗ ಯಾವ ರೀತಿ ಬೆಳ್ಳಿಗೆ ಸ್ವಾಮಿ ಕಾಣಿಸ್ತಾರೋ ಹಾಗೆ ನಮ್ಮ ಮನಸ್ಸಿನಲ್ಲಿರೋ ಕಪ್ಪು ಹೋಗಿ ಬೆಳ್ಳಿಗೆ ನಮ್ಮ ಶುದ್ಧವಾಗಿ ಶಾಂತವಾಗಿರ್ಲಿ ಅನ್ನೋ ಮನಸ್ಸಿನಿಂದ ಸ್ವಾಮಿಗೆ ಹಾಲಭಿಷೇಕ, ಬೆಲ್ಲ ದಾನವನ್ನು ಕೊಡೋದ್ರಿಂದ ಬಹಳ ವಿಶೇಷ ಸಿಗುತ್ತೆ ಇವತ್ತು ಶಿವರಾತ್ರಿ ದಿನ ಅಂತ ಹೇಳ್ತಾರೆ. ತುಂಬಾ ಧನ್ಯವಾದಗಳು. ಸೊ ಇದು ಗವಿ ಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು ದೀಕ್ಷಿತ್ ಅವರ ಮಾತಾಗಿತ್ತು. ಅಂದ್ರೆ 144 ವರ್ಷಗಳಿಗೊಮ್ಮೆ ಮಹಾಕುಂಭಮೇಳ ಜರುಗುತ್ತೆ. ಆ ಮಹಾಕುಂಭಮೇಳಕ್ಕೆ ಯಾರೆಲ್ಲ ಹೋಗೋದಕ್ಕೆ ಸಾಧ್ಯವಾಗಿಲ್ವೋ ಅವರು ಬಂದು ಇಲ್ಲಿರುವಂತಹ ಗಂಗಾ ಜಲವನ್ನ ಸ್ಪರ್ಶ ಮಾಡಿದ್ರೆ, ಅದನ್ನ ಪ್ರಸಾದದ ರೂಪದಲ್ಲಿ ತಗೊಂಡ್ರೆ ಅವರಿಗೂ ಮಹಾಕುಂಭಮೇಳದ ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರು. ಕ್ಯಾಮರಾ ಪರ್ಸನ್ ಜಯಸೂರ್ಯ ಜೊತೆ ಸಬಾ ಹಕೀಂ, ನ್ಯೂಸ್ ಫಸ್ಟ್, ಗವಿ ಗಂಗಾಧರೇಶ್ವರ ದೇವಸ್ಥಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.